ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳನ್ನು ಹಾಕೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಹರಿ ಓಂ. ಪಠ್ಯ ಜಾಗತೀಕರಣ ಮತ್ತು ದೇಶಿ ಶಿಕ್ಷಣ ಬರೆದವರು ಡಾಕ್ಟರ್ ರಾಜೇಂದ್ರ ಚೆನ್ನಿ. ಜಾಗತೀಕರಣ ಕಲ್ಪನೆಯನ್ನು ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡುವುದು ಇವರ ಮುಖ್ಯ ಉದ್ದೇಶ. ಶಿಕ್ಷಣ ವ್ಯವಸ್ಥೆಯಲ್ಲಿರುವಂಥ ಪ್ರಾಬ್ಲಮ್ಸನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಒಂದು ಪ್ರಯತ್ನ. ಜೊತೆಗೆ ನಮ್ಮ ಶಿಕ್ಷಣದ ಬಗ್ಗೆ ಒಂದು ಅರಿವನ್ನು ಮೂಡಿಸಿ ಅದರ ಬಗ್ಗೆ ಪ್ರೀತಿ, ವಿಶ್ವಾಸ, ಗೌರವ, ಹೆಮ್ಮೆ ಮೂಡಿಸುವುದು ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮತ್ತು ವಿಶ್ವದ ಮಟ್ಟದಲ್ಲಿ ಸಾಹಿತ್ಯ, ಸಾಂಸ್ಕೃತಿಕ, ಮಾರುಕಟ್ಟೆ, ರಾಜಕಾರಣ ಮತ್ತು ಇವುಗಳ ನಡುವಿನ ಸಂಬಂಧಗಳನ್ನು ವಿದ್ಯಾರ್ಥಿಗಳು ಚಿಂತಿಸುವಂತೆ ಮಾಡುವುದು ಇವರ ಮುಖ್ಯ ಉದ್ದೇಶ. ಆ ಕಾರಣದಿಂದಾಗಿ ಚೆನ್ನಿಯವರ ಮತ್ತು ಅನಂತಮೂರ್ತಿಯವರ ಪಠ್ಯಗಳನ್ನು ಸಂಗ್ರಹಿಸಿ ಇಲ್ಲಿ ಕೊಡಲಾಗಿದೆ. 17ನೇ ಶತಮಾನದಿಂದ ಅಂದರೆ 17th ಸೆಂಚುರಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ರಗತಿಯನ್ನು ಸಾಧಿಸಿದೆ ಅಂತ ತುಂಬ ಜನ ನಂಬಿದ್ದಾರೆ. ಆದರೆ ನಮಗೊಂದು ಪ್ರಶ್ನೆ ಕಾಡುತ್ತೆ. ಇಲ್ಲಿನ ದೇಶದ ವಾಸ್ತುಶಿಲ್ಪ, ಲೋಹಶಾಸ್ತ್ರ ಅಂದರೆ ಮೆಟಾಲಜಿ ಅಂತ, ಅಂದರೆ ಅದು ಗೋಲ್ಡು, ಸಿಲ್ವರು, ಕಬ್ಬಿಣ, ಉಕ್ಕು, ಅಲ್ಯೂಮಿನಿಯಂ ಈ ಥರದ್ದು. ಆಗಿನ ಕಾಲದಲ್ಲಿ ಕ್ರಿಸ್ತಪೂರ್ವದಲ್ಲೇ ಬೆಳ್ಳಿ, ಚಿನ್ನ ಎಲ್ಲ ಬಳಸ್ತಾಯಿದ್ರು ಅಲ್ವಾ. ಮತ್ತು ಲೋಹದಲ್ಲಿ ಪಾತ್ರೆಗಳನ್ನು ತಯಾರು ಮಾಡ್ತಿದ್ರು, ಆಯುಧಗಳು, ಇದನ್ನೆಲ್ಲ ಆಗಿನ ಕಾಲದಲ್ಲೇ ಅವರು ಬಳಸ್ತಾಯಿದ್ರು. ಈ ಲೋಹಗಳನ್ನು ಸೌಂದರ್ಯಕ್ಕಾಗಿ ಕಾಲುವೆ, ಕಟ್ಟಡ, ಮನೆ ಕಟ್ಟಡಕ್ಕೆ, ಆಯುಧಗಳಿಗೆ, ವಿಗ್ರಹಗಳಿಗೆ ಹೀಗೆ ಅನೇಕ ರೀತಿಯಲ್ಲಿ ಅದರ ಉಪಯೋಗವನ್ನು ಮಾಡಿದ್ದಾರೆ ಅಲ್ವಾ. ಇವುಗಳ ಎಲ್ಲದರ ಬಗ್ಗೆ ಇದ್ದಂತಹ ಅವರಿಗೆ ಆ ತಂತ್ರಜ್ಞಾನದ ತಿಳುವಳಿಕೆ ನಮ್ಮನ್ನು ಒಮ್ಮೆ ಆದರೂ ಯೋಚಿಸುವಂತೆ ಮಾಡುತ್ತೆ. ಇದನ್ನೆಲ್ಲ ಕಲಿಸುವ ಶಿಕ್ಷಣದ ಕ್ರಮ ಇದ್ದಿರಲೇಬೇಕು ಅನ್ನುವ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಸಂಬಂಧಪಟ್ಟಂತೆ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಕೇರಳದ ಮಲಬಾರಲ್ಲಿ ಸಿದ್ಧವಾಗ್ತಿದ್ದಂತಹ ಒಂದು ಹಡಗು ಆ ಕರಾವಳಿ ಪ್ರದೇಶದಿಂದ ವಿದೇಶಗಳಿಗೆ ಹೋಗ್ತಾ ಇತ್ತು. ಹಡಗಿನ ಮೂಲಕ ಅನೇಕ ವಸ್ತುಗಳು ವಿದೇಶಕ್ಕೆ ಹೋಗ್ತಿತ್ತು ಮತ್ತು ಅಲ್ಲಿಂದ ವಸ್ತುಗಳು ನಮಗೂ ಬರ್ತಿತ್ತು. ಇಂಥ ಹಡಗುಗಳನ್ನು ಕಟ್ಟುವಂಥ ನೌಕರರ ಒಂದು ರಚನೆಯ ಅಂದರೆ ಅವರ ಒಂದು ಟೆಕ್ನಾಲಜಿ ಹೇಗಿತ್ತು ಆ ಕಾಲದಲ್ಲಿ ನಂಬೋದಕ್ಕೆ ಅಸಾಧ್ಯ ಅನಿಸುತ್ತೆ. ಯಾವ ಮರವನ್ನು ಬಳಸಿದ್ರೆ ಹಡಗನ್ನು ಮಾಡಬಹುದು, ಯಾವ ಲೋಹವನ್ನು ಎಲ್ಲಿ ಬಳಸಬೇಕು, ಆಗಿನ ಕಾಲದಲ್ಲಿ ಕಾಲಮಾನವನ್ನು ಹೆಂಗೆ ತಿಳ್ಕೊಳ್ತಾ ಇದ್ರು, ದಿನಗಳನ್ನು, ಇದನ್ನೆಲ್ಲ ಅವ್ರಿಗಿದ್ದಂಥ ತಂತ್ರಜ್ಞಾನವನ್ನು ನೋಡ್ತಾ ಇದ್ದರೆ ಎಂಥವರಿಗೂ ಯೋಚಿಸುವಂತೆ ಮಾಡುತ್ತೆ ಅಲ್ವಾ. ಇಲ್ಲಿವರೆಗೂ ನೋಡ್ತಿದ್ದೀರಾ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಆಗಿನ ಕಾಲದ ಒಂದು ಮನೆ ಕಟ್ಟುವಂಥ ಪದ್ಧತಿ, ಅರಮನೆ ಯಾವ ರೀತಿ ಕಟ್ತಾಯಿದ್ರು, ಮತ್ತು ಸೇತುವೆಗಳಾಗಿರಬಹುದು, ಟೆಂಪಲ್ ನಿರ್ಮಾಣದ ಪದ್ಧತಿ, ಅದರಲ್ಲಿ ಯೂಸ್ ಮಾಡುವಂಥ ವಾಸ್ತುಶಿಲ್ಪಗಳಾಗಿರಬಹುದು, ಇವೆಲ್ಲವೂ ಒಂದು ಸುಂದರವಾದ ಟೆಕ್ನಾಲಜಿ. ಹಾಗೆ ಇನ್ನೊಂದು ಎಕ್ಸಾಂಪಲನ್ನು ಕವಿ ಕೊಡ್ತಾ ಇದ್ದಾರೆ. ಡೆಲ್ಲಿಯಲ್ಲಿರುವಂತಹ ಕಬ್ಬಿಣದ ಸ್ತೂಪನ ನೋಡಿದಾಗ ಆಶ್ಚರ್ಯ ಆಗುತ್ತಂತೆ ಈ ಲೇಖಕರಿಗೆ. ಯಾಕಂದರೆ ಇದು ನೂರಾರು ವರ್ಷಗಳಿಂದ ಹಾಗೇ ಇದೆ, ತುಕ್ಕು ಹಿಡಿಯದೆ ಹಾಗೇ ಇದೆ. ಅಂದರೆ ಅದು ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಳ್ಳದೆ ಆ ಕಬ್ಬಿಣದ ಒಂದು ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಅಂತ ಇವರು ನೋಡಿದಾಗೆಲ್ಲ ಇವರಿಗೆ ಆಶ್ಚರ್ಯ ಆಗುತ್ತೆ. ಅಂದರೆ ಅವರು ಅದಕ್ಕೆ ಬಳಸಿದಂಥ ಕಬ್ಬಿಣ ಆಗಿರಬಹುದು, ಗಣಿತಶಾಸ್ತ್ರವಾಗಿರ್ಬೋದು, ಮತ್ತು ಅದಕ್ಕೆ ಪೂರಕವಾದಂಥ ಭೂಗರ್ಭ ವಿಜ್ಞಾನ, ಇದೆಲ್ಲ ತುಂಬ ಇಂಪಾರ್ಟೆಂಟು ಅಲ್ವಾ. ಆದರೆ ನಾವು ನಮ್ಮಲ್ಲಿ ಯಾವುದೂ ಆ ರೀತಿ ಟೆಕ್ನಾಲಜಿನೇ ಇಲ್ಲ ಅನ್ನೋ ಒಂದು ಕುರುಡು ನಂಬಿಕೆ ನಮ್ಮಲ್ಲಿ ಬೆಳೆಸ್ಕೊಂಬಿಟ್ಟಿದ್ದೀವಿ. ನಾವು ಮೊದಲು ಅದರಿಂದ ಹೊರಗಡೆ ಬರಬೇಕು. ಅಲ್ಲಿ ಎಷ್ಟು ಸುಂದರವಾದ ಟೆಕ್ನಾಲಜಿ ಇತ್ತು ಅನ್ನೋದಕ್ಕೆ ನಿಮ್ಗೆ ಇನ್ನೊಂದು ಸಣ್ಣ ಎಕ್ಸಾಂಪಲನ್ನು ಕೊಡ್ತಿದ್ದೀನಿ. ತೊಟ್ಟಿ ಮನೆ ನೋಡಿದಿರಲ್ಲ, ಆಗಿನ ಕಾಲದ ತೊಟ್ಟಿ ಮನೇಲಿ ವಾಸ ಮಾಡ್ತಿದ್ದವರು ಜೀವನ ಶೈಲಿ ಯಾವ ರೀತಿ ಇತ್ತು, ಅಲ್ಲಿ ಬರುವಂತಹ ಗಾಳಿ, ಬೆಳಕು, ಆ ಮಳೆಯ ಸಂದರ್ಭದಲ್ಲಿ ಆ ಮಳೆಯ ಹನಿ ಒಳಗಡೆ ಬಿದ್ದಾಗ ಅಲ್ಲಿರುವಂಥ ವೈಬ್ರೇಷನ್ ಎಲ್ಲ ಎಷ್ಟು ಚೆನ್ನಾಗಿತ್ತು. ಇದೆಲ್ಲ ಟೆಕ್ನಾಲಜಿನೇ ಅಲ್ವಾ. ಫಸ್ಟ್ ಸೆಮ್ನ ಎಲ್ಲ ವೀಡಿಯೋಸ್ ಪ್ಲೇ ಲಿಸ್ಟ್ ಬೇಕು ಅಂದರೆ ಮೇಲೆ ಇರೋ ಐ ಬಟನನ್ನು ಪ್ರೆಸ್ ಮಾಡಿ. ಆಗಿನ ಕಾಲದ ಇತಿಹಾಸ ತಜ್ಞೆಯಾದಂಥ ರೋಮಿಲಾ ಥ್ಯಾಪರ್ ಅವರು ಆಗಿನ ಕಾಲದಲ್ಲೂ ಕುಶಲ ಕಸುಬುಗಳ ಬಗ್ಗೆ ತರಬೇತಿ ನೀಡುವಂಥ ಇನ್ಸ್ಟಿಟ್ಯೂಷನ್ ಇತ್ತು. ಅದನ್ನು ಗಿಲ್ಡ್ ಅಂತ ಕರಿತಾ ಇದ್ರು. ಈಗಿನ ಆಧುನಿಕ ಭಾಷೆಯಲ್ಲಿ ಹೇಳುವುದಾದರೆ ITI ಅಂತ ಹೇಳ್ತೀವಿ. ಅಲ್ಲಿ ಕಸುಬು, ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ನೀಡ್ತಾ ಇದ್ರು. ಅದಕ್ಕೆ ಅವಶ್ಯಕವಾದಂಥ ಎಲ್ಲ ಶಾಸ್ತ್ರವನ್ನು ಹೇಳಿಕೊಡುವಂಥ ಶಿಕ್ಷಣದ ಪದ್ಧತಿ ಆಗಿನ ಕಾಲದಲ್ಲಿ ಇತ್ತು.
ನಂತರ ಗ್ಲೋಬಲೈಜೇಷನ್ ಆದಮೇಲೆ ದೇಶೀಯ ಕೌಶಲ್ಯದ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ಪರಿಸ್ಥಿತಿ ನಮಗೆ ಬಂದಿದೆ. ಇಂಜಿನಿಯರಿಂಗ್ ಶಿಕ್ಷಣದ ಮಾದರಿಯಲ್ಲೇ ಗಿಲ್ಡ್ ಅನ್ನೋ ಒಂದು ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಆಗಿನ ಕಾಲದಲ್ಲಿ ಇದ್ದು ಎಲ್ಲರಿಗೂ ಬೇಕಾದಂಥ ಟ್ರೈನಿಂಗ್ಗಳನ್ನು ಆ ಒಂದು ವ್ಯವಸ್ಥೆಯಲ್ಲಿ ಕೊಡ್ತಾ ಇದ್ರು ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕು. ಈ ರೀತಿಯ ಶಿಕ್ಷಣದ ಪದ್ಧತಿಯನ್ನು ನಾವು ಯಾವ ರೀತಿ ಮರ್ತ್ವಿ ಅಂತ ಒಂದ್ಸಲ ಯೋಚನೆ ಮಾಡಬೇಕಾಗತ್ತೆ. ಹಾಗೆ ಆಧುನಿಕ ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ಸಮಾಜದಲ್ಲಿ ದಿನನಿತ್ಯ ಅಗತ್ಯಗಳನ್ನು ಪೂರೈಸುತ್ತೆ, ಅದು ನಮ್ಮ ದೇಶಕ್ಕೆ ಎಷ್ಟು ಪ್ರಯೋಜನಕಾರಿ ಅಂತ ನಾವು ಒಂದ್ಸಲ ಯೋಚನೆ ಮಾಡಬೇಕಂತ ಸಂದರ್ಭ ಬಂದಾಗ ಪಶ್ಚಿಮ ವಿಜ್ಞಾನವೇ ಎಲ್ಲ ಕಾಲದಲ್ಲೂ ಯೂನಿವರ್ಸಲ್ ಅನ್ನುವಂತೆ ತನ್ನ ಪ್ರತಿಬಿಂಬವನ್ನು ಇಲ್ಲಿ ಬಿಂಬಿಸುತ್ತೆ. ಯುರೋಪಿಯನ್ ತಂತ್ರಜ್ಞಾನದ ಬಗ್ಗೆ ನಮಗೆ ಒಲವು ಜಾಸ್ತಿಯಾಗಿ ನಮ್ಮ ದೇಶೀಯ ಟೆಕ್ನಾಲಜಿ ಬಗ್ಗೆ ನಾವು ಮರೆತು ಹೋಗುವಂಥ ಒಂದು ಪರಿಸ್ಥಿತಿ ಉಂಟು ಮಾಡ್ಕೊಳ್ತೀವಿ. ನಮ್ಮ ದೇಶದ ತಂತ್ರಜ್ಞಾನ ಇಲ್ಲಿನ ಅಗತ್ಯಗಳಿಗೆ ಸ್ಪಂದಿಸುವಂಥ ತಂತ್ರಜ್ಞಾನ ಆಗಿಲ್ಲ, ಸ್ವಲ್ಪ ಮಟ್ಟಿಗೆ ಆಗಿದೆ ಅಷ್ಟೇ ಅನ್ನುವಂಥ ಒಂದು ಮನೋಭಾವನೆ ನಮ್ಮಲ್ಲಿ ತುಂಬುತ್ತೆ. ಯುರೋಪಿಯನ್ ಟೆಕ್ನಾಲಜಿ ಶಕ್ತಿ ಸರ್ವಕಾಲಿಕ, ಅಲ್ಲಿನ ತಂತ್ರಜ್ಞಾನ ಇಲ್ಲಿಯೂ ಅನ್ವಯವಾಗಬೇಕು ಅನ್ನುವ ರೀತಿ ಪ್ರಚಾರ ಕೈಗೊಳ್ಳುತ್ತೆ. ಎಷ್ಟರ ಮಟ್ಟಿಗೆ ಜಾಗತೀಕರಣ ಆಗಿತ್ತು ಅಂತ ನಾವು ಊಹೆಯನ್ನು ಮಾಡ್ಬೋದು. ಇಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು. ಜಾಗತೀಕರಣ ಯಾವ ಮಟ್ಟಿಗೆ ನೆಲೆಗೊಂಡಿತ್ತು ಅಂದರೆ, ಪಶ್ಚಿಮದ ಸಂದರ್ಭದಲ್ಲಿ ಯಾವ ರೀತಿಯ ಶಿಕ್ಷಣದ ಕ್ರಮ ಸಮರ್ಪಕವಾಗಿದೆಯೋ ಅದು ಇಲ್ಲಿಯೂ ಆಗಿದೆ ಅನ್ನುವಂಥ ಒಂದು ತಪ್ಪು ಭಾವನೆ ಈ ಜಾಗತೀಕರಣದಿಂದ ಕಾಣುತ್ತೆ. ಈ ಒಂದು ವಸಾಹತುಶಾಹಿ ಮುಂದುವರೆದಂತೆಲ್ಲ ಜಾಗತೀಕರಣವನ್ನು ನಾವು ನೋಡ್ತಾ ಹೋಗ್ತೀವಿ. ಹೊಸದಾಗಿ ಜಾಗತೀಕರಣ ಏನು ಹುಟ್ಕೊಂಡಿಲ್ಲ, ಅದು ವಸಾಹತುಶಾಹಿಯ ಮುಂದುವರಿಕೆಯ ಒಂದು ಭಾಗವಾಗಿದೆ. ಇದರಿಂದ ಉಂಟಾದ ಏರುಪೇರುಗಳು ಈಗಲೂ ಸಹ ಒಂದು ದೊಡ್ಡ ಸವಾಲಾಗೇ ಕಾಡುತ್ತೆ. ನಾವು ನೋಡೋದಾದರೆ ಇಂಗ್ಲಿಷ್ ಮಾತ್ರ ಜ್ಞಾನದ ಒಂದು ಮಾಧ್ಯಮ ಅಂತ ಹೇಳ್ತೀವಿ. ಇಂಗ್ಲಿಷ್ ಮೂಲಕ ಮಾತ್ರ ವಿಶ್ವದ ಪರಿಪಕ್ವ ಜ್ಞಾನ ನಮಗೆ ಸಿಗುತ್ತೆ. ನಿಮ್ಮ ಭಾಷೆಗಳಾದಂಥ ಕನ್ನಡ, ಬೆಂಗಾಳಿ, ಮರಾಠಿ ಇದು ಯಾವುದರಲ್ಲೂ ಈ ಸ್ಥಳೀಯ ಭಾಷೆಗಳು ಅವುಗಳಿಂದ ಸಿಕ್ಕುವಂಥ ಜ್ಞಾನ ಸ್ಥಳೀಯ ಜ್ಞಾನ ಮಾತ್ರ. ನೀವುಗಳು ಕೂಪ ಮಂಡುಕಗಳಾದರೆ ಅಷ್ಟೇ ಇದನ್ನು ಇಷ್ಟಪಡ್ತೀರ. ಆದರೆ ವಿಶ್ವಜ್ಞಾನ ಲಭಿಸೋದು ಇಂಗ್ಲೀಷ್ನಿಂದ ಮಾತ್ರ ಸಾಧ್ಯ ಅನ್ನುವಂಥ ನಂಬಿಕೆಯ ಜಾಗತೀಕರಣ ನಮ್ಮ ಸ್ಥಳೀಯರಲ್ಲಿರುವಂಥ ನಂಬಿಕೆಗಳನ್ನೇ ನಾಶ ಮಾಡ್ತಿದೆ. ಸ್ಥಳೀಯ ಮೂಲಕ ಬರೆಯುವುದೆಲ್ಲ ವಿಶ್ವಾತ್ಮಕ. ಆ ಒಂದು ವಿಷಯವನ್ನು ಪ್ರಪಂಚದ ಎಲ್ಲ ಕಡೆ ನಾವು ತಲುಪಿಸ್ಬೋದು. ಅದೇ ಕನ್ನಡದ ಮೂಲಕ ಬರೆಯುವುದೆಲ್ಲ ಸ್ಥಳೀಯ ಮಾತ್ರ, ಅಂದರೆ ಸುತ್ತಮುತ್ತಲಿನ ಜನರಿಗೆ ಮತ್ತು ಆ ಒಂದು ಲ್ಯಾಂಗ್ವೇಜ್ ಗೊತ್ತಿರೋರಿಗೆ ಇದು ಅರ್ಥ ಆಗುತ್ತೆ. ಈ ಜಾಗತೀಕರಣ ಆರಂಭವಾದ ನಂತರ ನಮ್ಮ ದೇಶದಲ್ಲಿ ಮಾಧ್ಯಮಗಳು ಒಂದು ನಂಬಿರುವ ಸತ್ಯ ಏನಪ್ಪ ಅಂದರೆ, ಪ್ರತಿದಿನ ಬೆಳಗ್ಗೆ ಕರ್ನಾಟಕದಲ್ಲಿ ನಡೆಯುವಂಥ ಚರ್ಚೆ ಅಂದರೆ ಸ್ಥಳೀಯ ಭಾಷೆಗಳಿಂದ ಸ್ಥಳೀಯ ಜ್ಞಾನ ಮಾತ್ರ ಸಿಗುತ್ತದೆ, ಆದರೆ ವಿಶ್ವಕ್ಕೆ ಕನ್ನಡಿಯಾಗಿರುವುದು ಇಂಗ್ಲಿಷ್ ಮಾತ್ರ. ಆದರೆ ನಾವು ನೆನ್ಪಿಟ್ಕೊಳ್ಬೇಕು, ಇಂಗ್ಲೀಷ್ಗಿಂತ ಮೊದಲೇ ಪಂಪ ಮಹಾಕಾವ್ಯ ಬರೆದಿದ್ರು ಅಂತ. ಅಷ್ಟೇ ಯಾಕೆ, ರೈತರು ಕೃಷಿ ಜ್ಞಾನದ ಮೂಲಕ ಭತ್ತದಲ್ಲಿ ಎಷ್ಟು ತಳಿಗಳಿವೆ ಅನ್ನೋ ಒಂದು ಜ್ಞಾನವನ್ನು ಹೊಂದಿದ್ದರು. ಅವರಿಗೆ ಇಂಗ್ಲೀಷ್ನ ಅವಶ್ಯಕತೆ ಆಗಿರಲಿಲ್ಲ. ತಳಿಶಾಸ್ತ್ರದ ಕುರಿತು ಈ ಒಂದು ಪ್ರಶ್ನೆಯನ್ನು ವಿಜ್ಞಾನಿಗಳು ಹೇಳುವ ಹಾಗೆ, ಭತ್ತ ಬೆಳೆಯುತ್ತಿದ್ದಂಥ ಈ ದೇಶದ ರೈತರಿಗೆ 1,00,000ದಷ್ಟು ತಳಿಗಳ ಜ್ಞಾನ ಗೊತ್ತಿತ್ತು. ಇದು ವಿಜ್ಞಾನ ತಾನೇ? ಈ ಒಂದು ಪ್ರಶ್ನೆ ಮೂಡುವುದು ಸಹಜ. ಟೆಕ್ನಾಲಜಿ, ಕಂಪ್ಯೂಟರ್ ಶಿಕ್ಷಣ ಇಂದು ಜನರಿಗೆ ಬಹುತೇಕವಾಗಿ ಅನಿವಾರ್ಯವಾಗಿದೆ ಮತ್ತು ಅವಶ್ಯಕತೆಯೂ ಹೌದು. ಜಾಗತೀಕರಣದಲ್ಲಿ ತಂತ್ರಜ್ಞಾನ ಒಂದು ದೊಡ್ಡ ಪಾತ್ರ ವಹಿಸಿದೆ. ಅದನ್ನು ಮೀರಿ ಇನ್ಯಾವುದೂ ಇಲ್ಲ ಎನ್ನುವುದನ್ನು ಹೇಳಿದೆ. ತಂತ್ರಜ್ಞಾನವನ್ನು ಮಾಹಿತಿ ತಂತ್ರಜ್ಞಾನದ ಶಿಕ್ಷಣ ಕೊಡುವಂಥ ಸಂದರ್ಭದಲ್ಲಿ ಅದನ್ನು ಕಲಿಸಿಕೊಡಿ. ಇದರಿಂದ ಜ್ಞಾನದ ದೃಷ್ಟಿಯಿಂದ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ನಾಗರಿಕರಾಗಿದ್ದೀರಿ ಎಂದು ಹೇಳುತ್ತೆ. ಜಾಗತೀಕರಣದ ಮುಂಚೆ ಜ್ಞಾನ ಎನ್ನುವುದು ಯಾರದೋ ಕೈಯಲ್ಲಿತ್ತು. ಮಾಹಿತಿ ತಂತ್ರಜ್ಞಾನ ಬಂದ ನಂತರ ಇಡೀ ಜಗತ್ತೇ ಈ ಜ್ಞಾನದ ಪ್ರಜಾಪ್ರಭುತ್ವವಾಗಿದೆ. ಇಲ್ಲಿ ಎಲ್ಲರೂ ಸಮಾನರು. ನೀವು ಕಂಪ್ಯೂಟರ್ ಎದುರು ಕೂತ್ಕೊಂಡ್ರೆ ಇಂಟರ್ನೆಟ್ ಮೂಲಕ ಜಗತ್ತಿನ ಎಲ್ಲ ಜ್ಞಾನಗಳ ನಿಮಗೆ ಸಿಗುತ್ತೆ. ಪ್ರಪಂಚದ ಯಾವುದೇ ಮೂಲೆಗಳಿಗೂ ನಿಮಗೆ ಬೇಕಾದಂತಹ ವಿಷಯಗಳನ್ನು ತಲುಪಿಸ್ಬೋದು, ಅವರ ಜೊತೆ ಮಾತಾಡ್ಬೋದು, ಕಮ್ಯುನಿಕೇಟ್ ಮಾಡ್ಬೋದು. ಎಲ್ಲವೂ ಈ ತಂತ್ರಜ್ಞಾನದ ಮೂಲಕ ಸಾಧ್ಯವಾಗಿದೆ.
ಇಂದಿನ ಕಾಲದಲ್ಲಿ ದ್ರೋಣಗುರು ಅಂದರೆ ಹೆಬ್ಬೆರಳು ಕೇಳ್ತಾ ಇದ್ದರು. ಈಗ ನಿಮ್ಮ ಹೆಬ್ಬೆರಳು ಕೊಡಬೇಕಾಗಿಲ್ಲ, ಈಗ ಕ್ಲಿಕ್ ಮಾಡಿದರೆ ಜಗತ್ತಿನ ಎಲ್ಲ ಜ್ಞಾನ ನಿಮಗೆ ಸಿಗುತ್ತೆ. ಇದನ್ನು ನಾವು ಒಪ್ಕೊಂಡಿದ್ದೀವಿ ಅಲ್ವಾ? ನಿಜನಾ? ಹೌದಾ? ಇನ್ನು ಇಂಟರ್ನೆಟ್ ವಿಷಯ, ಯಾರು ವಾಹಿನಿಯೊಳಗೆ ಮಾಹಿತಿಯನ್ನು ಇಟ್ಟಿರುತ್ತಾರೋ ಅದು ನಮಗೆ ಸಿಗುತ್ತೆ. ಬೇಂದ್ರೆ ಎಂದು ಟೈಪ್ ಮಾಡಿದರೆ ಕಂಪ್ಯೂಟರಲ್ಲಿ ಅವರಿಗೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳು ನಮಗೆ ಸಿಗುತ್ತೆ. ಅದೇ ವೆಜ್ ಅಂತ ಟೈಪ್ ಮಾಡಿದರೆ ಸಾವಿರಾರು ವೆಬ್ ಎಂಟ್ರಿಗಳು ಕಂಪ್ಯೂಟರ್ ಪರದೆ ಮೇಲೆ ಕಾಣಿಸುತ್ತೆ. ನೀವು ಗಮನಿಸಬೇಕಾದಂಥ ವಿಷಯ ಏನಪ್ಪ ಅಂದರೆ, ಎಲ್ಲಿವರೆಗೂ ವಿಶ್ವದಲ್ಲಿ ಬೇರೆ ಬಗೆಯ ಅಸಮಾನತೆಗಳು ಇರುತ್ತೋ ಆ ಒಂದು ಅಸಮಾನತೆಯನ್ನು ಕಂಪ್ಯೂಟರ್ನಿಂದ ಒಂದು ಕ್ಲಿಕ್ ಮಾಡಿದ್ರೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಜ್ಞಾನದ ಮಾಹಿತಿಯನ್ನು ಕೆಲವರು ಇಟ್ಕೊಂಡು ಯಜಮಾನಿಕೆಯನ್ನು ಭಗ್ನ ಮಾಡಿದ್ದಾರೆ. ಈ ರೀತಿಯಿಂದ ಇಂಟರ್ನೆಟ್ ಆಗಲಿ ಕಂಪ್ಯೂಟರ್ ಆಗಲಿ ಒಂದು ರೀತಿಯ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಆದರೆ ಶಿಕ್ಷಣ ವ್ಯವಸ್ಥೆ ಕಂಪ್ಯೂಟರ್ ಶಿಕ್ಷಣ ಕೊಡಬೇಕು ಅನ್ನೋದಷ್ಟಕ್ಕೆ ಸೀಮಿತವಾಗದೆ ಅದರಿಂದ ಆಗುವಂಥ ಪರಿಣಾಮಗಳನ್ನು ಕೂಡ ಅರ್ಥ ಮಾಡಿಕೊಳ್ಳುವಂಥ ವ್ಯವಸ್ಥೆ ನಮ್ಮಲ್ಲಿ ಉದ್ಭವವಾಗಬೇಕು. ಇಲ್ಲದಿದ್ದರೆ ಇದರಿಂದ ಏನಾದರೂ ಕೆಲವೊಂದು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗೇ ಆಗುತ್ತೆ. ಇದನ್ನು ನಾವು ಗಮನ ಇಟ್ಟು ನೋಡಬೇಕಾಗತ್ತೆ. ಬಡವ ಶ್ರೀಮಂತರು ಎನ್ನುವ ಹಾಗೆ ಕಂಪ್ಯೂಟರ್ ಬಗ್ಗೆ ತಿಳ್ಕೊಂಡಿರೋರು ಮತ್ತು ಕಂಪ್ಯೂಟರ್ ಬಗ್ಗೆ ತಿಳಿದೇ ಇರುವವರ ಎರಡು ವರ್ಗಗಳು ನಾವು ಕಾಣ್ತೀವಿ. ಸರಿಯಾಗಿ ಕಂಪ್ಯೂಟರ್ ಶಿಕ್ಷಣ ಹೇಳಿಕೊಡುವಂತಹ ಉತ್ಕೃಷ್ಟ ಎಕ್ಸಾಂಪಲ್ಸನ್ನು ನಾವು ನೋಡ್ಬೋದು. ತಮಿಳುನಾಡಿನ ಕರಾವಳಿಯಲ್ಲಿ ಮೀನುಗಾರರ ಕುಟುಂಬದ ಮಹಿಳೆಯರು ಕಂಪ್ಯೂಟರನ್ನು ಕಲಿತ್ಕೊಂಡು ಅದರ ಮುಂದೆ ಕೂತ್ಕೊಂಡು ಕಂಪ್ಯೂಟರ್ ಮೂಲಕ ಹವಾಮಾನದ ಎಲ್ಲ ಮಾಹಿತಿಗಳನ್ನು ತಿಳ್ಕೊಂಡು ಒಬ್ಬರಿಗೊಬ್ಬರು ವಿಷಯನ ಶೇರ್ ಮಾಡ್ಕೊಳ್ತಾರೆ. ಅಡ್ರೆಸ್ ಸಿಸ್ಟಮ್, ಮೈಕ್ರೋಫೋನ್ ಈ ಎಲ್ಲವನ್ನು ಬಳಸ್ಕೊಳ್ತಿದ್ದಾರೆ. ಇದೆಲ್ಲ ಒಂದು ರೀತಿಯ ಕಂಪ್ಯೂಟರನ್ನೇ ಆಗಿದೆ ಅಲ್ವಾ? ಜಗತ್ತಿನ ಹಲವಾರು ದೇಶಗಳಲ್ಲೂ, ಅದರಲ್ಲಿ ಮುಖ್ಯವಾಗಿ ಲಾಟಿನ್ ಅಮೆರಿಕ ದೇಶಗಳಲ್ಲಿ ಪ್ರಧಾನವಾಗಿ ಪಶ್ಚಿಮದಿಂದ ಬಂದಂಥ ಈ ಒಂದು ಕಂಪ್ಯೂಟರ್, ಇಂಟರ್ನೆಟ್, ಈ ಒಂದು ಮಾಹಿತಿಯ ಮೂಲ ಜ್ಞಾನವನ್ನು ಅವರವರ ಅವಶ್ಯಕತೆಗಳಿಗೆ ಅನುಕೂಲವಾಗಿ ಬಳಸಲಾಗುತ್ತಿದೆ. ಜಾಗತೀಕರಣವನ್ನು ಬಳಸಿಕೊಂಡೇ ಅದರ ವಿರೋಧವನ್ನು ಸಹ ಮಾಡಲಾಗ್ತಿದೆ. ಜಾಗತೀಕರಣದ ಅರ್ಥವ್ಯವಸ್ಥೆಯಲ್ಲಿ ಅನೇಕ ಪ್ರಾಬ್ಲಮ್ಸ್ಗಳು ಶುರುವಾಗಿದೆ. ಅದಕ್ಕೆ ನಾವು ಒಂದು ರೀತಿ ಸಾಕ್ಷಿಯಾಗಿ ಉಳ್ಕೊಂಡಿದ್ದೀವಿ. ಆದರೆ ಅರ್ಥಶಾಸ್ತ್ರದ ಪ್ರೊಫೆಸರ್ಗಳು ಅದನ್ನು ಹಾಗೆ ಕರೆಯೋದಕ್ಕೆ ಇಚ್ಛಿಸೋದಿಲ್ಲ. ಇದೊಂದು ಸಣ್ಣ ಪ್ರಾಬ್ಲಮ್ಮು, ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾರೆ. ಇವತ್ತು ಲಾಜಿಕಲ್ ಆದ ಕ್ರೈಸಿಸ್ ಸೇರಿಕೊಂಡಿದೆ. ನಾವು ಮಾಡಿಕೊಂಡಿರುವಂತಹ ಉನ್ನತ ಶಿಕ್ಷಣದ ವ್ಯವಸ್ಥೆಯೊಳಗೆ ಆಯ್ದುಕೊಂಡಿರುವ ಅನೇಕ ತಾತ್ಕಾಲಿಕ ಮಾತ್ರ, ಅವು ಶಾಶ್ವತವಾಗಿ ಅದೇ ರೀತಿ ಮುಂದುವರಿಯುವುದಿಲ್ಲ. ಜಾಗತೀಕರಣವು ಮೇಲ್ನೋಟಕ್ಕೆ ವಿಜ್ಞಾನವನ್ನು ಸಮರ್ಥಿಸಿಕೊಳ್ಳುವ ರೀತಿಯಾಗಿ ಕಾಣಿಸುತ್ತೆ. ಆದರೆ ಮೂಲಭೂತವಾಗಿ ವೈಜ್ಞಾನಿಕ ಚಿಂತನೆ ಜಾಗತೀಕರಣಕ್ಕೆ ಬೇಡವಾಗಿದೆ. ಜಾಗತೀಕರಣವು ವೈಜ್ಞಾನಿಕ ಚಿಂತನೆಯನ್ನು ಬೆಳೆಯೋಕ್ಕೆ ಅವಕಾಶನೇ ಕೊಡ್ತಿಲ್ಲ. ಏಕೆಂದರೆ ವೈಜ್ಞಾನಿಕ ಚಿಂತನೆ ಮಾಡುವವನಿಗೆ ಅರ್ಥದ ವ್ಯವಸ್ಥೆಯು ಕುಸಿಯುತ್ತಿರುವುದು ಅರ್ಥವಾಗುತ್ತೆ. ಈ ಎಲ್ಲವೂ ಅರ್ಥವಾಗುತ್ತದೆ ಯಾವ ವೈಜ್ಞಾನಿಕತೆಯ ಜಾಗತೀಕರಣವು ಒಪ್ಪುವುದಿಲ್ಲವೋ ಆ ವೈಜ್ಞಾನಿಕತೆಯು ನಮ್ಮ ಶಿಕ್ಷಣ ಬೆಂಬಲಿಸಬೇಕು. ಉನ್ನತವಾದ ಶಿಕ್ಷಣದ ವ್ಯವಸ್ಥೆ ಶುರುವಾದರೆ ಈ ಎಲ್ಲ ಪ್ರಾಬ್ಲಮ್ಗಳಿಗೂ ಸೊಲ್ಯೂಷನ್ ಖಂಡಿತ ಸಿಗುತ್ತೆ. ಇನ್ನು ನಮಗೆ ಸಮಯ ಇದೆ. ನಮ್ಮ ಕೆಲವೊಂದು ಆಯ್ಕೆಗಳನ್ನು ನಾವು ಬದಲಾಯಿಸ್ಕೊಳ್ಬೇಕು. ಈಗಲೂ ಕೂಡ ನಮ್ಮ ಉನ್ನತ ಶಿಕ್ಷಣದ ಆದ್ಯತೆಗಳನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಹಾಗಾಗಿ ಈ ಸವಾಲುಗಳನ್ನು ಎದುರಿಸಿಕೊಂಡೇ ನಮ್ಮ ಶಿಕ್ಷಣದ ಪದ್ಧತಿಯನ್ನು ಬೆಳೆಸಬೇಕಾಗಿದೆ. ಇಷ್ಟು ಈ ಪಠ್ಯದ ಸಾರಾಂಶ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.